ಸರ್ ಮಲ್ಲಪ್ಪ ಸರ್ ಸರ್ ನಮಸ್ಕಾರ. ಇದಕ್ಕೆ ಏನು ಮಾಡ್ಬೋದು ಸರ್? ನನಗೆ ದಯವಿಟ್ಟು ಅದಕ್ಕೊಂದು ಐಡಿಯಾ ಹೇಳಿ, ನಾವು ಮಾಡೋಣ. ನಾನು ನಿಮ್ಮನ್ನ ದೂರ್ತಾ ಈಗ ಇಲ್ಲ. ಏನ್ ಮಾಡ್ಬೇಕು ಅನ್ನೋದಕ್ಕಿಂತ ಈಗಾಗಲೇ ನಾವು ಆಲ್ರೆಡಿ ಅದಕ್ಕೆ ಇದು ನರೇಗಾದೊಳಗೆ ನಾವು 3-4 ಲಕ್ಷ ರೂಪಾಯಿ ಈಗಾಗಲೇ ಅಪ್ರೂವಲ್ ಐತ್ರಿ. ಹಾಂ ಬಟ್ ನೆಕ್ಸ್ಟ್ ಮತ್ತೆ ನಾವು KSನೊಳಗೆ ಮತ್ತು 5 ಲಕ್ಷ ರೂಪಾಯಿ ನಾವು ಈಗಾಗಲೇ ಇಟ್ಕೊಂಡಿದ್ದೇವೆ. ಹಾಂ ಅದು ಗುಡ್ಡದ ಸಮೀಪಕ್ಕೆ ಗುಡ್ಡದ ನಂತರ ಭಾಳ ಅಂದ್ರೆ ಒಂದು 100-200 ಮೀಟರ್ ಟಚ್ ಐತಿ. ಹೌದು. ಹಂಗಾಗಿ ಗುಡ್ಡದಾಗಿನ ನೀರೆಲ್ಲ ಅಲ್ಲಿ ರೋಡಿಗೆ ಕ್ರಾಸ್ ಆಗೋದ್ರಿಂದ 10-12 ಬ್ರಿಡ್ಜ್ ಬೇಕಾಗ್ತಾವ ಸರ್. ಹಾಂ ಹಿಂಗಾಗಿ ಅದಕ್ಕೆ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಶಾಸಕರಿಗೆ ಹೆವಿ ಅಮೌಂಟ್ ಬೇಕಾಗ್ತದೆ. ಅವ್ರಿಗೂ ಕೂಡ ನಾವು ಈಗಾಗಲೇ ಐ ಅಗ್ರಿ, ನಾನು ಅದನ್ನು ಮಾಡಿ ನೀವು ಇಲ್ಲ ಅಂತ ಹೇಳಲ್ಲ. ಈಗ ಇದೇ ಮಕ್ಕಳು ಡೈಲಿ ಹಿಂಗೆ ಬೀಳ್ತಾ ಇರ್ಬೇಕಾ ಹೆಂಗೆ ಅಂತ? ಅಲ್ಲ ಇಲ್ಲ ಸರ್, ಅದು 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 ನಮಗ ಅದು ಆ ಮಕ್ಕಳಿಗೆ ಅದು ತೊಂದರೆ ಆಗೋದು 100% ನಮಗ್ ಗೊತ್ತಿರ್ತಕ್ಕಂಥ ವಿಚಾರ. ಅದಕ್ಕಾಗಿ ನಾವು ಈಗಾಗಲೇ ಆಲ್ರೆಡಿ ಅದನ್ನ ಇಟ್ಕೊಂಡಿದ್ವಿ. ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಮತ್ತೆ ಗುತ್ತಿಗೆದಾರರು ಕೂಡ ಬಹಳಷ್ಟು ಸಮಸ್ಯೆಗಳು ಸರ್. ಸರ್ ಹಿಂಗಾಗಿ ನೋಡಿ, ಕಾರಣಗಳಲ್ಲ ಮಲ್ಲಪ್ಪ ಅವರೇ, ಐ ಅಗ್ರಿ. ಈಗ ತಕ್ಷಣಕ್ಕೆ ಈಗ ಸದ್ಯಕ್ಕೆ ಸರ್ ನಾವು ಏನಾದ್ರು ಸ್ವಲ್ಪ ಒಂದಿಷ್ಟು ಎಂಶಾಂಡು ಅಥವಾ ಏನಾದ್ರು ಹಾಕಿ ಸದ್ಯಕ್ಕೆ ಅಲ್ಲಿ ಏನ್ ಬಹಳ ಮಾಡಿ. ಈಗ ನಾನೊಂದು ಐಡಿಯಾ ಹೇಳ್ತೀನಿ ಕೇಳಿ. ಅಲ್ಲಿಂದ ಅಲ್ಲಿ ತನಕ ಒಂದು ಇದರಲ್ಲಿ ಇದು ಕಟ್ಟಿ, ಏನಂತಾರೆ ಅದಕ್ಕೆ, ಕಟ್ಟಿಗೆ ರೂಪದಲ್ಲಿ ಒಂದು ರೀತಿಯಲ್ಲಿ 2 ಕಡೆ ಕಟ್ಟಿ, ಆ ಕಡೆ ಮತ್ತು ಈ ಕಡೆ ಸ್ವಲ್ಪ ಸ್ಯಾಂಡ್ ಹಾಕಿ, ಬೇಕಿದ್ರೆ ಸ್ಯಾಂಡ ಏನೋ ಒಂದು ಹಾಕಿ, ಜಲ್ಲಿ ಹಾಕ್ಬಿಟ್ರೆ ಸ್ಯಾಂಡ್ ಹಾಕಿ. ಅಟ್ಲೀಸ್ಟ್ ಏನಾಗುತ್ತೆ ಆ ಕಟ್ಟಿಗೆ ತರ ಕಟ್ಟಿದ್ರೆ ಅಟ್ಲೀಸ್ಟ್ ಮಕ್ಕಳು ಅದನ್ನ ಹಿಡ್ಕೊಂಡಾದ್ರೂ ಬರ್ತಾರೆ. ಇದು ಆ ಮಗು ಹೇಳಿದಾಗ, ಈಗ ನಿಮಗೆ ದುಡ್ಡಿನ ವ್ಯವಸ್ಥೆ ಬೇಕಿದ್ರೆ ಈಗ 5 ನಿಮಿಷದಲ್ಲಿ ಮಾಡಿಸ್ತೀನಿ ನಾನು, ಲಕ್ಷ ಬೇಕಿದ್ರೆ ಮಾಡಿಸ್ತೀನಿ ನಾನು. ಏನಿಲ್ಲ ಸರ್, ನಮ್ಮನ್ನ ನಂಬೋ ತುಂಬಾ ಜನ ಇದ್ದಾರೆ ಸರ್, ನಮ್ಮನ್ನ ನಂಬೋ ತುಂಬಾ ಜನ ಇದ್ದಾರೆ, ನಮ್ಮ ಮೇಲೆ ವಿಶ್ವಾಸ ಇಡೋದು ತುಂಬಾ ಜನ ಇದ್ದಾರೆ. ಅಲ್ಲ, ನಮ್ದು ಕೂಡ ಆ ಥರದ ಕರ್ತವ್ಯ ಐತಿ. ಆ ಮಕ್ಕಳಿಗೆ ತೊಂದರೆ ಆಗಿರೋದು ನಮ್ಮ ಗಮನಕ್ಕೆ ಬಂದಿರೋದ್ರಿಂದ ನಮಗೂ ಕೂಡ ಆ ಮಕ್ಕಳಿಗೆ ಎಷ್ಟು ತೊಂದರೆ ಆಗ್ತೈತೆ ಅವು ನಮ್ಮ ಮಕ್ಕಳಿದ್ದಂಗನಲ್ಲ, ಅವ್ರ ವ್ಯವಸ್ಥೆ ನೀವು ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ಬೇಕು. ನಾನು ನಿಮಗೆ ವಿಧಾನಸೌಧ ಮಟ್ಟದಲ್ಲಿ ಕೂಡ ಸಪೋರ್ಟ್ ಮಾಡ್ತೀನಿ ಮೀಡಿಯಾ ಪರವಾಗಿ. ಏನ್ ಮಾಡ್ತೀರಿ ಹೇಳಿ ನನಗೀಗ? ಅಲ್ಲ ಸರ್, ಈಗ ಸ್ವಲ್ಪ ಕಲ್ಲಿಗಿಲ್ಲು ಅಥವಾ ಎಂಶಾಂಟು ಹಿಂಗೆ ಹಾಕಿ ಮಕ್ಕಳಿಗೆ ಸ್ಕೂಲಿಗೆ ಬರೋದಕ್ಕೆ ಯಾವಾಗ ಮಾಡ್ತೀರಿ? ಅದಕ್ಕೆ ಸ್ವಲ್ಪ ಅದ್ರ ಬಗ್ಗೆ ಈಗ ಮಾತಾಡಿಕೊಂಡು ಇವತ್ತು ಸರ್ದು ಕೂಡ ಕೆಲವೊಂದಷ್ಟು ಜನ ಅಧಿಕಾರಿಗಳು ಕೂಡ ಬರಾಕತ್ತಿದಾರ. ಅವ್ರ ಜೊತೆ ಚರ್ಚೆ ಮಾಡಿ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಅವ್ರ ಜೊತೆ ಚರ್ಚೆ ಮಾಡಿ ಅದನ್ನ ಮಾಡುವಂತ ಚರ್ಚೆ ಮಾಡಿದ್ರೆ ಆಗತ್ತಾ? ಒಂದು ತೊಡೆ ತಟ್ಟಿ ನಿಲ್ಲಿ ಸರ್, ನೀವು ಆಗತ್ತೆ ಮಲ್ಲಪ್ಪ ಅವರೇ? ಆಗ್ತದೆ ಸರ್, ಮಾಡ್ತೀವಿ ಸರ್. ಒಂದು ತೊಡೆ ತಟ್ಟಿ ನಿಲ್ಲಿ. ನಾಳೆ ಬೆಳಿಗ್ಗೆ ಒಳಗೆ ಈ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಕೊಡಿ ನೋಡೋಣ. ಓಕೆ ಸರ್, ಮಾಡೋಣ ಸರ್. ನಾಳೆ ಬೆಳಿಗ್ಗೆ ಮಕ್ಕಳು ಹೋದಾಗ ಖುಷಿಯಾಗಿ ಹೋಗ್ಬೇಕು. ಮಲ್ಲಪ್ಪ ಅವರಿಗೆ ಜೈ ಅಂತ ಹೇಳ್ಕೊಂಡು ಹೋಗ್ಬೇಕು. ನನಗೆ ಜೈ ಹಾಕೋದು ಬೇಡ, ಮಲ್ಲಪ್ಪ ಅವರಿಗೆ ಜೈ ಅಂತ ಹೇಳಿ. ಮಾಡ್ತೀರಾ? ಮಾಡೋಣ ಸರ್. ಇವತ್ತೇ ಮೀಟಿಂಗ್ ಆಗಿ ಎಲ್ಲ ರೆಡಿ ಮಾಡಿ. ಆಯ್ತು ಸರ್, ಇವತ್ತು ಅದೇ ನಾವು ಎಲ್ಲ ಅಧಿಕಾರಿಗಳು ಕೂಡ ತುಂಬಾ ಅಧಿಕಾರಿಗಳನ್ನ ಕರಿಬೇಡಿ, ಅವರಿಗೆ ಚಾದ ತಿಂಡಿನೇ ಕೊಡ್ಬೇಕಾಗತ್ತೆ. ಒಂದು ಇಬ್ರು ಯಾರು ಸಂಬಂಧಪಟ್ಟವ್ರನ್ನ ಕರೀರಿ. ಯಾರು ಅಧಿಕಾರಿ ಹೇಳಿ? ಯಾರು ಏನು ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ಯಾರು ಅಧಿಕಾರಿ ಯಾರನ್ನ ಕರಿತೀರಿ ಹೇಳಿ? ತಾಲೂಕ್ ಪಂಚಾಯತಿ ಸರ್ ಬರ್ಬೇಕಾಗುತ್ತೆ. ತಾಲೂಕ್ ಪಂಚಾಯತಿ ವೀರಣ್ಣಗೌಡ, ಓಕೆ. PRO ಅವರು ಕೂಡ ಅದಕ್ಕೆ ಸಂಬಂಧಪಟ್ಟವ್ರು ಆಗ್ತಾರೆ, ಅವರು ಕೂಡ ಬರ್ಬೇಕಾಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ನಾವು ಮಾಡಿಕೊಂಡು ನೀವು ಹೇಳಿದ ಹಾಗೆ ಆದಷ್ಟು ಬೇಗ. ನಾನೀಗ ನೋಡೋಣ. ನಾನು ಇವತ್ತು ಮಲ್ಲಪ್ಪ ತೇಗೂರವರು ಗ್ರಾಮ ಪಂಚಾಯತ್ ಅಧ್ಯಕ್ಷರವರು ಈ ಪ್ರಾಬ್ಲಮ್ಗೆ ನಾನು ಪರ್ಮನೆಂಟ್ ಸದ್ಯಕ್ಕೆ ಕೇಳ್ತಾ ಇಲ್ಲ, ತಾತ್ಕಾಲಿಕವಾಗಿ ಆದರೂ ಮಾಡಿದರೆ ನಾನು ಹೇಳ್ತೀನಿ ನೆಕ್ಸ್ಟ್ ಮಲ್ಲಪ್ಪ ತೇಗೂರವ್ರನ್ನ MLA ಮಾಡಿಸಿ ಅಲ್ಲಿ ಅಂತ ಇಡೀ ಜನರ ಹತ್ರ ಹೇಳ್ತೀವಿ, ಅವರನ್ನ ನಿಲ್ಲಿಸಿಯಪ್ಪ ಅಂತೇಳಿ. ಮಾಡ್ಬೇಕು ಸರ್, ಮಾಡ್ಬೇಕು ನೀವು. ಇವತ್ತು ನಾಳೆ ಬೆಳಿಗ್ಗೆ ಈ ಪ್ರಾಬ್ಲಮ್ ಇರಬಾರ್ದು, ಮಕ್ಕಳನ್ನಾಗಬೇಕಲ್ಲ ಸರ್. ನಮ್ಗೆ ಮುಂದೆ ನಾವು ಜನಪ್ರತಿನಿಧಿಗಳಾಗಿ ಇಲ್ಲ, ನೀವು ಮಾಡಬೇಕು. ಆಮೇಲೆ ನಿಮ್ಮ ಮಾತು ಕೇಳಿಸ್ತೀನಿ ನಾನು. ನೋಡಿ, ಇಲ್ಲಿ ನಮ್ಮಲ್ಲಿ ತುಂಬ ಜನ ಏನು ಗೊತ್ತಾ, ನಾನು ಅದು ಮಾಡ್ತೇನೆ, ಗೆದ್ರೆ ಇದು ಮಾಡ್ತೀನಿ. ನಿಮಗೊಂದು ಚಾಲೆಂಜ್ ಈಗ ನೋಡೋಣ, ನೀವೇನು ಮಾಡ್ತೀರಿ ಅಂತ. ನಿಮಗೊಂದು ಚಾಲೆಂಜ್, ನೀವು ಅದನ್ನು ಮಾಡ್ತೀರೋ ಅನ್ನೋ ವಿಶ್ವಾಸ ಇದೆ ನನಗೆ. ಮಾಡ್ತೀರಿ, ಮಾಡಿದ ನಂತರ ನೀವು ಎಷ್ಟು ಮಾತಾಡ್ತೀರೋ ನೀವು ಮಾತಾಡ್ಬೋದು, ಅದಕ್ಕಿಂತ ಮೊದಲು ಬೇಡ. ಸರಿ ಸರ್, ಸರಿ, ಓಕೆ, ಥ್ಯಾಂಕ್ ಯು. ಮಲ್ಲಪ್ಪ ತೇಗೂರು ಅವ್ರಿಗೆ ಹೇಳಿದ್ದೀನಿ, ಅದನ್ನು ಸ್ಯಾಂಡ್ ಏನೊಂದು ಮಾಡಿ. ಈಗ ನೋಡಿ ಸರ್, ಇಂಥದ್ದು ಇದ್ದಾಗ ಏನು ಮಾಡಬೇಕು, ಒಂದು ಬಲಿಷ್ಠವಾಗಿರುವಂಥ ಒಂದು ದೊಡ್ಡ ಇದರಲ್ಲಿ ಬಿದ್ರ ಥರನೋ ಅಥವಾ ಮರದ ದೊಡ್ಡ ಇದ್ರ ಥರನೋ ಕಟ್ಟಿದರೆ ಒಂದು ಆ ಥರನೂ ಕಟ್ಬೋದು. ನೋಡಿ ಆ ಮಗು ಬಿತ್ತು, 2 ಕಡೆ ಹಾಕ್ಬಾರಪ್ಪ, ಉದ್ದಕ್ಕೆ ಹಾಕಿ, ಆಯಿತಾ? ಆಮೇಲೆ ಆ ಕಡೆ ಈ ಕಡೆ ರೀಪೀಸ್ ಇರುತ್ತಲ್ಲ, ರೀಪೀಸ್ ಥರ ಹೊಡ್ಕೊಂಡು ಹೋಗಿ ಅದನ್ನು ಸ್ವಲ್ಪ ದಪ್ಪದ್ದು. ಒಂದು ಕಂಬ ಹಿಂಗೆ ಆಯಿತಾ? ಒಂದು ಕಂಬ ಹಿಂಗೆ ಒಂದು 10 ಕಂಬ ಹಾಕಿ, ಇಲ್ಲಿ 10 ಕಂಬ ಈ ಕಡೆ ಹಾಕಿ. ಆಮೇಲೆ ರೀಪೀಸ್ ಥರ ಅದನ್ನು ಮಿಡ್ಲಲ್ಲಿ, ಈಗ ಮೊನ್ನೆ ಸೈನಿಕರು ವಯನಾಡಲ್ಲಿ ಮಾಡಿದ್ರಲ್ಲ, ಅದಾದ ಮರದ್ದು ಮಾಡಿ ರೀಪೀಸ್ ಮಾಡಿ ನಡ್ಕೊಂಡು ಹೋಗ್ತವೆ ಮಕ್ಕಳು. ಕೆಳಗೆ ಸ್ವಲ್ಪ ಸ್ಯಾಂಡ್ ಹಾಕಿ, ಇಷ್ಟು ತಲೆ ಓಡಲ್ವ, ಇದಕ್ಕೆ ಎಷ್ಟು ಬೇಕಾಗ್ಬೋದು? ಒಂದು 25,000 ರೂಪಾಯಿ ಆಗ್ಬೋದು ಮ್ಯಾಕ್ಸಿಮಮ್.
ಆಮೇಲೆ ಅಕ್ಕಪಕ್ಕದವ್ರು ಯಾರೋ ಫ್ರೆಂಡ್ಸ್ಗಳಿದ್ರೆ ಒಳ್ಳೆಯವರಿದ್ದರೆ ಕೊಡ್ತಾರೆ. ದಯವಿಟ್ಟು ಮಾಡ್ರಪ್ಪ, ಇದು ಜಾಗ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ದಯವಿಟ್ಟು ಅಕ್ಕಪಕ್ಕದಲ್ಲಿರೋರು ದಯವಿಟ್ಟು ಹೋಗಿ ಅಲ್ಲಿಗೆ ಸ್ವಲ್ಪ ಹೆಲ್ಪ್ ಮಾಡಿ, ಮಣ್ಣು ಗಿಣ್ಣು ಹಾಕಿ ಸರಿ ಮಾಡಿ. ಆಗಿಲ್ಲ ಅಂತಂದರೆ ನಾಳೆ ನಮ್ಮ ಉಗ್ರ ನರಸಿಂಹ ಅವತಾರ ಇರುತ್ತೆ. ಇದು ಮಾಡಿಲ್ಲ ಅಂದರೆ ಇವು ಯಾವ ನನ್ನ ಮಗರನ್ನು ಯಾವರನ್ನು ಕೂಡ ನಾನು ಬಿಡಲ್ಲ. ಇಲ್ಲಿ ಮಲ್ಲಪ್ಪ ತೇಗೂರು, RJ ರೆಡ್ಡರ್, ವೀರಣ್ಣಗೌಡ, ರಾಹುಲ್ ಶಿಂದೆ ಸರ್ ಅನೇಕ ಒಳ್ಳೆ ಕೆಲಸಗಳನ್ನು ಮಾಡಿದಿರಿ. ಇದಕ್ಕೆ ದಯವಿಟ್ಟು ಏನಾದರೂ ನಿಮ್ಮಲ್ಲಿ ಏನಾದರೂ ದುಡ್ಡು ಹಾಕಿಸುವಂಥ ವ್ಯವಸ್ಥೆ ಇದ್ದರೆ ಮಾಡಿ. ಮೊಹಮ್ಮದ್ ರೋಷನ್ ಸರ್, ನೀವು ಅವತ್ತು ಹೇಳಿದ ತಕ್ಷಣ ಒಂದು ಬೋಟ್ ಕೊಡಿಸಿದಿರಿ ನಮಗೆ, ಇದಕ್ಕೇನಾದರೂ ಮಾಡಿ. ವಿಠ್ಠಲ್ ಹಲಗೇಕರ್, ಖಾನಾಪುರ ಶಾಸಕರು, ಅಲ್ಲಿದ್ದರೆ ಪಾದಯಾತ್ರೆಯಲ್ಲಿ ಇಲ್ಲದೇ ಇದ್ದರೆ ದಯವಿಟ್ಟು. ವೀರಣ್ಣಗೌಡ್ರೆ, ನಿಮ್ಮ ಮೇಲೆ ತುಂಬ 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 ಜವಾಬ್ದಾರಿ ಇದೆ. ನಿಮ್ಮನ್ನು ಮೀಟ್ ಮಾಡ್ತಾರೆ, ಇದಕ್ಕೊಂದು ವ್ಯವಸ್ಥೆ ಮಾಡಿಕೊಡಿ. ಒಂದು ಬ್ರೇಕ್ ಆದ ನಂತರ ಮುಂದಿನ ಆ ಮಗು ನೋಡಿ ಮತ್ತೊಮ್ಮೆ ಹೇಳ್ತಾ ಇದೆ, ಇದು ಎಲ್ರಿಗೂ ಹೇಳ್ತಾ ಇರುವಂಥ ಮಾತು. ಇವತ್ತು ಕೂಲ್ ಆಗಿದ್ದೀನಿ ನಾನು, ನಾಳೆ ಒಳಗೆ ಈ ಪ್ರಾಬ್ಲಮ್ಗೆ ತಾತ್ಕಾಲಿಕವಾಗಿ ಸಮಸ್ಯೆಗೆ ಪರಿಹಾರ ಸಿಗದೇ ಇದ್ದರೆ ನಿಮ್ಮ ನಂಬರ್ ಉಂಟು, ಜನಗಳು ನಿಮಗೆ ಕಾಲ್ ಮಾಡೋದುಂಟು. ಅದು ಏನು ನನ್ನ ಮೇಲೆ ಕೇಸ್ ಹಾಕ್ತೀರ ಹಾಕ್ಕೊಳ್ಳಿ, ನಾನು ಫೇಸ್ ಮಾಡ್ತೀನಿ. ಕೇಳಿಸ್ಕೊಳ್ಳಿ ಮಗು. ದಿನ ಹಿಂಗ ಹೋಗ್ತಿ, ದಿನ ನಡ್ಯಾಗ ಹೋಗ್ತಿ. ಯಾಕಪ್ಪಿ ಅಳಾತಿ ಯಾಕ ಅಳಾತಿ ಹೇಳಪ್ಪಿ. ದಿನ ಹಿಂಗ ಹೋಗ್ತಿ, ದಿನ ನಡ್ಯಾಗ ಹೋಗ್ತಿ. ಯಾಕಪ್ಪಿ ಅಳಾತಿ ಯಾಕ ಯಾಕಪ್ಪಿ ಹೇಳಪ್ಪಿ. ದಿನ ಹಿಂಗ ಹೋಗ್ತಿ, ದಿನ ನಡ್ಯಾಗ ಹೋಗ್ತಿ. ಯಾಕಪ್ಪಿ ಅಳಾತಿ ಯಾಕಪ್ಪಿ. ನೋಡಿ, ಆ ಮಗು ಹೇಳ್ತಾ ಇದೆ, ರಾಡಿ ಭಾಳ ಐತೆ, ರಸ್ತೆ ಮಾಡಿಕೊಡ್ತೀರೋ ಇಲ್ಲೋ, ಯಾವ ವ್ಯವಸ್ಥೆ. ನಾನು ನಿಮಗೆ ಇವತ್ತು ನಾಳೆ ಮೇಲ್ಸೇತುವೆ ಮಾಡಿ ಅಂತ ಹೇಳ್ತಾ ಇಲ್ಲ, ಸಿಂಪಲ್ ಐಡಿಯಾ ಕೊಡ್ತಾ ಇದ್ದೀನಿ ತಕ್ಷಣದ ಮಟ್ಟಿಗೆ. ಅದು ಆಮೇಲೆ ಕೂತ್ಕೊಂಡು ಪ್ಲ್ಯಾನ್ ಮಾಡಿ. ಆಮೇಲೆ ಆ ಮಗು ಒಂದಲ್ಲಿ ಬೀಳ್ತಾ ಇದೆಯಲ್ಲ, ಜಿಲ್ಲಾಧಿಕಾರಿಯಿಂದ ಹಿಡಿದು ಗ್ರಾಮ ಪಂಚಾಯತಿ ಮೆಂಬರ್ ತನಕ ನೀವು ಅಂದ್ಕೊಳ್ಳಿ ನಿಮ್ಮ ಮಗು ಅದು ಬೀಳ್ತಾ ಇದೆ ಅಂತೇಳಿ. ಆ ಮಗು ನಿಮ್ಮದು ಅಂದ್ಕೊಳ್ಳಿ. ಹಿಂಗೆ ಬಿದ್ದಾಗ ಹಿಂಗೆ ಅನಿಸಲ್ವಾ ನಿಮಗೀಗ ಅನಿಸಲ್ಲ? ಯಾಕೆ ಯಾವೊಂದೋ ಬಡವೊಂದು ಸಾಯ್ಲಿ ಬಿಡು, ಸಾಯ್ಲಿ ಬಿಡು ಅಂತ ಬಿಡೋಕ್ಕಾಗಲ್ಲ. ನಾಳೆಯ ಒಳಗೆ ಇದು ಆಗದೇ ಇದ್ದರೆ ಚಾಲೆಂಜ್ ಮಾಡಿ ಹೇಳ್ತೀನಿ, ನಿಮ್ಮ ಪ್ರತಿಯೊಬ್ಬರ ನಂಬರ್ ಹಾಕ್ತೀನಿ. ನಿಮಗೆ ತೂ ಅಂತ ಇಡೀ ಕರ್ನಾಟಕ ರಾಜ್ಯದ ಜನ ಉಗಿದಾಗ ನಿಮ್ಗೆ ಅನಿಸ್ಬೇಕು, ಅಯ್ಯಯ್ಯೋ ನೆನ್ನೆನೇ ಮಾಡ್ಬೋದಿತ್ತಲ್ಲ ಅಂತೇಳಿ. ಇದು ಚಾಲೆಂಜ್ ನಿಮಗೆ. ಆಮೇಲೆ ಮಲ್ಲಪ್ಪ ತೇಗೂರು ಹೇಳಿದಿರಿ, ಮಾಡಿಕೊಡ್ತೀನಿ ಅಂತ ಹೇಳಿದಿರಿ. ಮಲ್ಲಪ್ಪ ತೇಗೂರು ಅವರೇ, ಇದು ಇವತ್ತೇನೋ ವೀಕೆಂಡ್ ಬೇಡ ಅಂಥೇಳಿ ಅಷ್ಟೇ. ಈ ಕೆಲಸ ನೀವು ಮಾಡದೇ ಇದ್ದರೆ ನೀವೆಲ್ಲರೂ ಕೂಡ ನಾಲಾಯಕಗಳಂತ ನಾವು ಪ್ರೂವ್ ಮಾಡಿಸ್ತೀವಿ. ಆಮೇಲೆ ನಿಮ್ಮೆಲ್ಲರಿಗೂ ಕೂಡ ಒಂದು ಫೋಟೋ ಹಾಕ್ಬಿಟ್ಟು, ಹಾರ ಹಾಕ್ಬಿಟ್ಟು, ಇಲ್ಲಿಂದಲೇ ಅಂದರೆ ನೀವು ನಮ್ಮ ಪಾಲಿಗೆಲ್ಲರೂ ಸತ್ತೋಗಿದ್ದೀರಿ ಅಂತ ಪ್ರೂವ್ ಮಾಡಿಸ್ತೀವಿ. ವೀಕ್ಷಕರೇ, ಇದು ಇವತ್ತಿನ ಸೂಪರ್ 3. ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅನ್ನೋಂಥ ವಿಶ್ವಾಸದಲ್ಲಿ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ತೆ.